ಬಿಜೆಪಿ ಬುಡಕ್ಕೆ ಮೂರ್ ಬಾಂಬ್ ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಅವರಿದ್ದಾಗ ತಂದ ಇವರು ವಿರುದ್ಧವಾಗಿ ನಿಂತು ಆಕ್ಷೇಪಿಸಿದ್ದ ಕಾಯ್ದೆ ಕಾನೂನುಗಳನ್ನ ವಾಪಸ್ ಪಡೆಯೋ ನಿರ್ಧಾರ ಕ್ಯಾಬಿನೆಟ್ ಕೈಗೊಂಡಿದೆ. ಅಲ್ಲಿಗೆ ಇದು ಕೇವಲ ಪರಿಷ್ಕರಣೆನಾ ಅಥವಾ ಸೇಡಿನ ರಾಜಕಾರಣನಾ ಅನ್ನೋ ಪ್ರಶ್ನೆ ಮೂಡಿದೆ. ಸಿದ್ದರಾಮಯ್ಯ ಸಂಪುಟ ಸಭೆ ಕೊಡ್ತು ಶಾಕ್. ಬಿಜೆಪಿ ಅವಧಿಯ ನಿರ್ಧಾರಗಳಿಗೆಲ್ಲ ಬ್ರೇಕ್. ಸಿದ್ದರಾಮಯ್ಯ ಸರ್ಕಾರದ 3ನೇ ಸಂಪುಟ ಸಭೆಯಲ್ಲಿ ಬಿಜೆಪಿಯನ್ನ ಕೆರಳಿಸುವ ಮಹತ್ವದ ನಿರ್ಧಾರಗಳು ಹೊರಬಿದ್ದಿವೆ. ಶಾಕ್ 1, ಕೇಸರಿ ಪಡೆಯ ಮತಾಂತರ ನಿಷೇಧ ಕಾಯ್ದೆ ರದ್ದು ಮಾಡಿದೆ. ಶಾಕ್ 2, ಸೂಲಿಬೆಲೆ ಸಾವರ್ಕರ್ ಹೆಡ್ಗೆವಾರ್ ಪಠ್ಯಕ್ಕೆ ಕತ್ತರಿ ಹಾಕಿದೆ. ಶಾಕ್ 3, ಬಿಜೆಪಿ ಕನಸಿನ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ನಿರ್ಧರಿಸಿದ್ದು ಮುಂದಿನ ಅಧಿವೇಶನದಲ್ಲೇ ಚರ್ಚೆ ಆಗಲಿದೆ. ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ 2022 ಏನಿತ್ತಲ್ಲ ಅದನ್ನು ರದ್ದುಗೊಳಿಸಿ ವಿಧೇಯಕ 2023ಕ್ಕೆ ಅನುಮೋದನೆ ನೀಡಿದ್ದೇವೆ. ಹೋದ ಸತಿ ಏನು ಹಿಂದಿನ ಸರ್ಕಾರ ಚೇಂಜ್ ಮಾಡಿತ್ತು ಅದನ್ನು ಮಾತ್ರ, ಅದಕ್ಕಿಂತ ಮುಂಚೆ ಏನಿತ್ತು ಅದನ್ನು ಉಳಿಸ್ಕೊಂಡಿದೀವಿ ಅಷ್ಟೇ. ಅವ್ರು ಏನು ಬದಲಾವಣೆಯನ್ನು ಮಾಡಿದಾರಲ್ಲ ಆ ಬದಲಾವಣೆಯನ್ನ ತೆಗೆದುಹಾಕಿದೀವಿ ಅಷ್ಟೇ. ಮತ್ತೆ ಅದಕ್ಕಿಂತ ಹೌದು ತೆಗೆದಿದ್ದೀವಿ ಅದನ್ನ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ಅಧಿನಿಯಮಕ್ಕೆ ಈಗಾಗಲೇ ಕ್ಯಾಬಿನೆಟ್ ಅನುಮೋದನೆಯನ್ನ ಕೊಟ್ಟಿದೆ. ನಾಳೆ ಬರ್ತಕ್ಕಂಥ ವಿಧಾನಸಭೆಯಲ್ಲಿ ಇದನ್ನ ಮಂಡನೆ ಮಾಡ್ತೀವಿ. ಪರಿಷ್ಕರಣೆ ಹೆಸರಲ್ಲಿ ಬಿಜೆಪಿಗೆ ಸಿದ್ದು ಸಂಪುಟ ಬಾಂಬ್ ಇಟ್ಟಿದ್ದಷ್ಟೇ ಅಲ್ಲ, ತಾಕತ್ತಿದ್ರೆ ಬಿಜೆಪಿ ಹಗರಣಗಳನ್ನು ತನಿಖೆ ಮಾಡಿಸಿ ಅಂತ ಸವಾಲು ಹಾಕ್ತಿರುವ ಕಮಲಕಲಿಗಳ ಆಸೆಯನ್ನು ಈಡೇರಿಸೋ ನಿರ್ಣಯ ಮಾಡಿದೆ ಸಿದ್ದು ಸರ್ಕಾರ. ನಿರ್ಣಯ 1, ಬಿಜೆಪಿ ಅವಧಿ ಹಗರಣಗಳ ತನಿಖೆ ನಿರ್ಧರಿಸಿದ್ದಾರೆ. ನಿರ್ಣಯ 2, ತನಿಖೆಗಾಗಿ ಹೊಸ ಎಸ್ಐಟಿ ಟೀಮ್ ರಚನೆಗೆ ತೀರ್ಮಾನ ಆಗಿದೆ. ನಿರ್ಣಯ 3, ಮುಂದಿನ ಸಂಪುಟದಲ್ಲಿ ಎಸ್ಐಟಿ ಹೊಸ ಟೀಮ್ಗೆ ಅಂತಿಮ ಮುದ್ರೆ ಬೀಳಲಿದೆ. ನಿರ್ಣಯ 4, ಬಜೆಟ್ ಅಧಿವೇಶನದ ಒಳಗೆ ತನಿಖೆ ಆದೇಶ ಹೊರಬೀಳಲಿದೆ. ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಅನ್ನಭಾಗ್ಯದ ಹೆಚ್ಚುವರಿ ಅಕ್ಕಿಯನ್ನ ತಡೆದಿದೆ ಅಂತ ಸಿದ್ದರಾಮಯ್ಯ ಸಿಡಿದೆದ್ದಿದ್ರು. ಇವತ್ತು ಅದೇ ಸಿಟ್ಟಲ್ಲಿ ಸಂಪುಟ ಸಭೆ ನಡೆಸಿ ನಿರ್ಣಯ ಅಂಗೀಕರಿಸಿ ಶಾಕ್ ಕೊಟ್ಟಿದೆ ಸರ್ಕಾರ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅವರು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳಿ ಜನನೇ ಹೇಳಿರುವಾಗ ಮತ್ತೆ ರಾಜಕೀಯ ಅಸ್ತ್ರ ಮಾಡಿ ರಾಜಕೀಯ ಮಾಡೋದಕ್ಕೆ ಹೋಗೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗಿಲ್ಲ. ನೈತಿಕ ಹಕ್ಕು, ಸೇಡೋ, ಶಾಕೋ, ಒಟ್ನಲ್ಲಿ 3 ಪ್ರಮುಖ ನಿರ್ಧಾರ ಅಂತೂ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಒಂದೊಂದಾಗಿ 3 ನಿರ್ಣಯಗಳ ಒಳನೋಟವನ್ನ ಗಮನಿಸ್ತಾ ಹೋಗೋಣ. ಮೊದಲ ಶಾಕಿಂಗ್ ನಿರ್ಧಾರ ಬಿಜೆಪಿ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಕೈಗೊಂಡಿದ್ದು ಅಂತಂದ್ರೆ ಅದು ಮತಾಂತರ ನಿಷೇಧ ಕಾಯ್ದೆ. ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಕಾಯ್ದೆಯನ್ನ ವಾಪಸ್ ಪಡೆದುಕೊಳ್ತೀವಿ ಅನ್ನೋ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಧಾರ. ಹಾಗಾದ್ರೆ ಈ ಒಂದು ಕಾಯ್ದೆಯಲ್ಲಿ ಏನಿತ್ತು ಗಮನಿಸ್ತಾ ಹೋಗೋಣ. 2022ರಲ್ಲಿ ಬಿಜೆಪಿ ತಂದಿದ್ದಂತಹ ಮತಾಂತರ ನಿಷೇಧ ಕಾಯ್ದೆ ಇದು. ಇದರ ವಿರುದ್ಧವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೂ ಕೂಡ ಕಾಂಗ್ರೆಸ್ ವಿರೋಧಿಸಿತ್ತು. ಸ್ವ ಇಚ್ಛೆಯಿಂದ ಮತಾಂತರ ಆಗಬೇಕು ಅಂತಂದ್ರೂ ಕೂಡ ಈ ಕಾಯ್ದೆಯ ಅನುಸಾರ ಡಿಸಿ ಅಥವಾ ತಹಶೀಲ್ದಾರ ಅನುಮತಿಯನ್ನ ಪಡ್ಕೊಳ್ಳೋದು ಕಡ್ಡಾಯ ಆಗಿತ್ತು. ಹಾಗೆ ಬಲವಂತವಾಗಿ ಯಾರಾದ್ರೂ ಮತಾಂತರ ಮಾಡ್ತಿದ್ದಾರೆ ಅನ್ನೋ ದೂರು ದಾಖಲಾದ್ರೆ 3 ರಿಂದ 5 ವರ್ಷದ ತನಕ ಜೈಲು ಶಿಕ್ಷೆ ಜೊತೆಗೆ ಹತ್ತತ್ರ 50,000 ದಂಡ ವಿಧಿಸುವಂತಹ ಪ್ರಾವಿಷನ್ ಕೂಡ ಈ ಒಂದು ಕಾಯ್ದೆಯ ಅಡಿಯಲ್ಲಿ ತರುವ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲಿ ಮಾಡಿತ್ತು. ಕೇವಲ ಇಲ್ಲಿಗೆ ನಿಲ್ಲಿಲ್ಲ, ಅಪ್ರಾಪ್ತರನ್ನ ಮತಾಂತರ ಮಾಡುವ ಪ್ರಯತ್ನ ಆಗಿದ್ದ ಕೇಸ್ ಏನಾದ್ರೂ ಬೆಳಕಿಗೆ ಬಂದ್ರೆ, ಆ ಆರೋಪ ಸಾಬೀತಾದ್ರೆ 3 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸುವಂತಹ ಅವಕಾಶವನ್ನ ಕೂಡ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ತರಲಾಗಿದ್ದ ಈ ಮತಾಂತರ ನಿಷೇಧ ಕಾಯ್ದೆ ಒಳಗೊಂಡಿತ್ತು. ಇದೆಲ್ಲದಕ್ಕೂ ಕೂಡ ಕತರಿ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದೆ ಕಾಂಗ್ರೆಸ್. ಇಲ್ಲಿಗೆ ನಿಲ್ಲಿಲ್ಲ ಬಿಜೆಪಿಯ ಪ್ರಯತ್ನಗಳು. ಇನ್ನು ಮತಾಂತರಕ್ಕೆ ಬಲಿಯಾದ್ರೆ, ಇನ್ ಕೇಸ್ ಯಾರಾದ್ರೂ ಬಲವಂತದ ಮತಾಂತರಕ್ಕೆ ಒಳಗಾಗಿದ್ದಾರೆ, ಅದರಿಂದ ಶೋಷಿತರಾಗಿದ್ದಾರೆ ಅಂತ ಗೊತ್ತಾದ್ರೆ ಅವರಿಗೆ ಸರ್ಕಾರವೇ 5 ಲಕ್ಷ ಪರಿಹಾರ ಕೊಡ್ತೀವಿ ಅನ್ನೋ ಘೋಷಣೆಯನ್ನ ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಫಾರ್ಮಾನನ್ನ ಹೊರಡಿಸಲಾಗಿತ್ತು. ಹಾಗೆ ಮತಾಂತರಕ್ಕೆ ಆ ಕಾರಣಕ್ಕೋಸ್ಕರ ಯಾರಾದ್ರೂ ಮದುವೆ ಆಗಿದ್ದಾರೆ ಅನ್ನೋದೇನಾದ್ರೂ ಬೆಳಕಿಗೆ ಬಂದ್ರೆ ಅಂಥ ಮದುವೆಯೇ ಊರ್ಜಿತವಲ್ಲ, ಆ ಮದುವೆ ಅಸಿಂಧು ಅಂತ ಹೇಳಿ ಘೋಷಿಸುವ ಒಂದು ಅವಕಾಶ ಕೂಡ ಈ ಒಂದು ಕಾಯ್ದೆಯ ಅಡಿಯಲ್ಲಿ ತರಲಾಗಿತ್ತು. ಬಿಜೆಪಿಯ ಈ ಮತಾಂತರ ನಿಷೇಧ ಕಾಯ್ದೆಯನ್ನ ಕಾಂಗ್ರೆಸ್ ವಾಪಸ್ ಪಡೆಯುವ ನಿರ್ಣಯವನ್ನ ಕೈಗೊಂಡಿದೆ ಇವತ್ತು ನಡೆದ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ. ಅಲ್ಲಿಗೆ ಬಿಜೆಪಿ ಪಾಲಿಗೆ ತಾನು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕೈಗೊಂಡ ನಿರ್ಣಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ಮೂಲಕ ಕಾಂಗ್ರೆಸ್ ಮೊದಲ ಶಾಕ್ ನೀಡಿದೆ. ಅಲ್ಲಿಗೆ 3ರಲ್ಲಿ ಒಂದಾಯ್ತು. 2ನೇ ಹಾಗೆ ಸೈದ್ಧಾಂತಿಕವಾಗಿ ಬಿಜೆಪಿಗೆ ಮರ್ಮಾಘಾತ ಅನ್ನಬಹುದಾದ ನಿರ್ಧಾರ ಪಠ್ಯ ಪರಿಷ್ಕರಣೆ. ಅಧಿಕಾರದಲ್ಲಿದ್ದಾಗ ಬಿಜೆಪಿಯ ಯಾವೆಲ್ಲ ನಿರ್ಧಾರವನ್ನ ಕಾಂಗ್ರೆಸ್ ಕೇಸರೀಕರಣ, ಮಕ್ಕಳಲ್ಲಿ ಮತೀಯವಾದ ಬಿತ್ತನೆ ಅಂತ ಹೇಳಿ ಆರೋಪ ಮಾಡಿತ್ತು, ಈಗ ಅದೆಲ್ಲದಕ್ಕೂ ಕೂಡ ಕತ್ತರಿ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ.
ಹಾಗಾದ್ರೆ ಈ ಬಿಜೆಪಿಯ ಪಠ್ಯಕ್ಕೆ ಯಾವ ರೀತಿಯಲ್ಲಿ ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್, ಅದನ್ನ ನಾವು ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ಅತ್ಯಂತ ವಿವಾದಕ್ಕೆ ಕಾರಣವಾದ ಕೆಲವೊಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಅದರಲ್ಲಿ ಮೊದಲ ಸಾಲಿಗೆ ಬಂದಿಲ್ತಾ ಇರೋದು ಚಕ್ರವರ್ತಿ ಸೂಲಿಬೆಲೆ ಅವರ ಪಠ್ಯವನ್ನ ಟೆಕ್ಸ್ಟ್ ಬುಕ್ ಗಳಲ್ಲಿ ಇನ್ಕ್ಲೂಡ್ ಮಾಡಿದ್ದು. 10ನೇ ತರಗತಿಯ ಕನ್ನಡ ಪಠ್ಯದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಂತ ಒಂದು ಪಾಠವನ್ನ ಅಳವಡಿಸಲಾಗಿತ್ತು. ಸದ್ಯಕ್ಕೆ ಇದ್ರ ಮೇಲೆ ಬಿದ್ದಿದೆ ಕಾಂಗ್ರೆಸ್ ಸರ್ಕಾರದ ಕಣ್ಣು. ತಾಯಿ ಭಾರತೀಯ ಅಮರ ಪುತ್ರರು ಅನ್ನೋ ಪಾಠವನ್ನ ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಿದ್ದ ಪಾಠವನ್ನ ಇನ್ಕ್ಲೂಡ್ ಮಾಡಲಾಗಿತ್ತು. ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಡಿದವರ ಬಗ್ಗೆ ತಿಳಿಸಲಾಗಿತ್ತು. ಸದ್ಯಕ್ಕೆ ಇದನ್ನ ಟೆಕ್ಸ್ಟ್ ಬುಕ್ ನಿಂದ ಹೊರಗಿಡುವ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ಇಲ್ಲಿ ಕೇವಲ ಪದ್ಯವನ್ನ ಅಥವಾ ಪಾಠವನ್ನ ಟೆಕ್ಸ್ಟ್ ಬುಕ್ ನಿಂದ ಆಚೆ ಇಡೋದು ಮಾತ್ರ ಅಲ್ಲ, ಈ ಸಮರ ಕೂಡ ನಡೆದು ಹೋಯ್ತಲ್ಲ, ಮಾತಿನಲ್ಲೇ ಸಮರ, ಅದರ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ. ಚಕ್ರವರ್ತಿ ಸೂಲಿಬೆಲೆ ಅವರದ್ದೇ ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇನ್ಕ್ಲೂಡ್ ಮಾಡಿದ್ರಿ ಇದನ್ನ ಅನ್ನೋ ಕಾಂಗ್ರೆಸ್ನ ಪ್ರಶ್ನೆಗೆ ಆತ ಯುವ ಸಾಹಿತಿ ಅನ್ನೋ ಕಾರಣಕ್ಕೋಸ್ಕರ ಅವರ ಒಂದು ಪಾಠವನ್ನ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋದು ಬಿಜೆಪಿಯ ವಾದ ಆಗಿದ್ರೆ, ಇದೆಲ್ಲ ಏನೂ ಇಲ್ಲ, ಆತ ಬಿಜೆಪಿ ಬೆಂಬಲಿಗ ಅನ್ನೋ ಕಾರಣಕ್ಕೇನೆ ಆತ ಬರೆದ ಪಠ್ಯವನ್ನ ನೀವು ಇನ್ಕ್ಲೂಡ್ ಮಾಡಿದ್ದೀರಿ ಅಂತ ಹೇಳಿತು ಕಾಂಗ್ರೆಸ್. ಅಲ್ಲಿಗೆ ನಿಲ್ಲಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವ್ರ ಬಗ್ಗೆ ಇರೋ ಪಾಠ ಅಲ್ಲ ಸಾಹೇಬ್ರೆ, ಇದರಲ್ಲಿ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿರುವ ಅನೇಕ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ದೇಶಾಭಿಮಾನದ ಪಠ್ಯವನ್ನ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಹೇಳಿ ಬಿಜೆಪಿ ಅವರು ಹೇಳಿದ್ರೆ, ಹಿರಿಯ ಸಾಹಿತಿಗಳ ಕೊಡುಗೆ ಅಪಾರ ಇದೆ, ಅಪಾರ ಅಕ್ಷರ ಸಂಪತ್ತು ನಮ್ಮಲ್ಲಿದೆ, ಅದನ್ನೆಲ್ಲ ಬಿಟ್ಟು ಯಾಕೆ ಇವರ ಪಾಠವನ್ನೇ ನೀವು ಇನ್ಕ್ಲೂಡ್ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳಿತು. ಹಾಗೆ ಈ ಪಾಠ ಓದಿದ್ರೆ ಮಕ್ಕಳಲ್ಲಿ ನಮ್ಮ ದೇಶದ ಇತಿಹಾಸದ ಬಗ್ಗೆ ಅರಿವು ಮೂಡುತ್ತೆ, ದೇಶಾಭಿಮಾನ ಮೂಡುತ್ತೆ ಅನ್ನೋದು ಬಿಜೆಪಿ ವಾದ ಆಗಿದ್ರೆ, ನಿಮ್ ಸಿದ್ಧಾಂತಕ್ಕೆ ಅನುಗುಣವಾದ ಕಲ್ಪನೆಯ ಇತಿಹಾಸ ಓದೋ ಅನಿವಾರ್ಯತೆ ನಮ್ಮ ಮಕ್ಕಳಿಗಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಈ ವಾದ ವಿವಾದದ ನಡುವೆನೇ ಸದ್ಯಕ್ಕೆ ಚಕ್ರವರ್ತಿ ಸೂಲಿಬೆಲೆಯವರ ಈ ಒಂದು ಪಠ್ಯಕ್ಕೆ ಕತ್ತರಿ ಪ್ರಯೋಗವನ್ನ ಮಾಡುವ ನಿರ್ಣಯವನ್ನ ಕಾಂಗ್ರೆಸ್ ಕೈಗೊಂಡಿದೆ. ಅಲ್ಲಿಗೆ ನಿಲ್ಲಿಲ್ಲ. ಈ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ನಿಟ್ಟಿನಲ್ಲಿ ಕಾರಣವಾದ ಮತ್ತೊಂದು ಅಂಶ ಅಂತಂದ್ರೆ, ಅದು RSS ನ ಸಂಸ್ಥಾಪಕರು ಅಂತ ಹೇಳಲಾಗ್ತಾ ಇರುವ ಹೆಡ್ಗೇವಾರ್ ಅವರ ಪಠ್ಯ. ಅವರಿಗೆ ಸಂಬಂಧಪಟ್ಟ ಪಠ್ಯವನ್ನ ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ ಇನ್ಕ್ಲೂಡ್ ಮಾಡುವ ನಿರ್ಧಾರವನ್ನ ಬಿಜೆಪಿ ಕೈಗೊಂಡಾಗ ಅದನ್ನ ಪ್ರಬಲವಾಗಿ ವಿರೋಧಿಸಿತ್ತು ಕಾಂಗ್ರೆಸ್ ಪಕ್ಷ. 8ನೇ ತರಗತಿಯ ಪುಸ್ತಕದಲ್ಲಿ RSS ಸಂಸ್ಥಾಪಕರಾದ ಹೆಡ್ಗೇವಾರ್ ಅವರ ಬಗ್ಗೆ ಪಾಠವನ್ನ ಸೇರ್ಪಡೆಗೊಳಿಸಿತ್ತು ಬಿಜೆಪಿ ಸರ್ಕಾರ. ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದ್ದು ವಿವಾದದ ಕಿಡಿಯನ್ನ ಹುಟ್ಟಿಸಿತು. ಇದೀಗ ಈ ಪಾಠವನ್ನ ಕೂಡ ಟೆಕ್ಸ್ಟ್ ಬುಕ್ ನಿಂದ ಹೊರಗಿಡುವ ನಿರ್ಣಯವನ್ನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ನಿರ್ಣಯ ಏನೋ ಕೈಗೊಳ್ತು, ಆದ್ರೆ ಮಾತು ಪ್ರತಿ ಮಾತಿನ ಸಮರ ಯಾವ ರೀತಿಯಾಗಿ ಸಾಗಿತ್ತು, ಎಸ್ಪೆಷಲಿ ಹೆಡ್ಗೇವಾರ್ ಅವರ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಿಜೆಪಿ ವಾದ ಏನಾಗಿತ್ತು, ಹೆಡ್ಗೇವಾರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಹಾಗಾಗಿ ಅವರ ಬಗ್ಗೆ ತಿಳ್ಕೊಳ್ಳಿ ಮಕ್ಕಳು ಅಂತ ಹೇಳಿ ಅವರ ಪಾಠವನ್ನ ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಹೇಳಿ ಬಿಜೆಪಿ ಹೇಳಿದ್ರೆ, ಅವರು ಸ್ವಾತಂತ್ರ್ಯ ಹೋರಾಟಗಾರರೇ ಅಲ್ಲ, ನಕಲಿ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದು ಕಾಂಗ್ರೆಸ್ನ ವಾದ ಆಗಿತ್ತು. ಇನ್ನು ಜಂಗಲ್ ಸತ್ಯಾಗ್ರಹದ ನಾಯಕರಾಗಿದ್ರು, ಆ ಕಾರಣಕ್ಕೋಸ್ಕರ ಆ ಇತಿಹಾಸವನ್ನ ಮಕ್ಕಳಿಗೆ ತಿಳಿಸುವ ಅನಿವಾರ್ಯತೆ ಇದೆ ಅನ್ನೋದು ಬಿಜೆಪಿಯ ಮಂತ್ರ ಆಗಿದ್ರೆ, ಇದೆಲ್ಲ ಏನೂ ಇಲ್ಲ, ಕೇವಲ RSS ನ ಸಂಸ್ಥಾಪಕರು ಅನ್ನೋ ಕಾರಣಕ್ಕೇನೆ ನೀವು ಅವ್ರ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀರಿ, ಮಕ್ಕಳಿಗೆ ಆ ಮೂಲಕ ನೀವು ಕೇಸರೀಕರಣ ಮಾಡ್ತಿದ್ದೀರಿ ಪಠ್ಯವನ್ನ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮಾಡಿತು. ಅಲ್ಲಿಗೆ ನಿಲ್ಲಿಲ್ಲ. 9 ತಿಂಗಳು ಜೈಲು ವಾಸವನ್ನ ಅನುಭವಿಸಿದ್ರು, ದೇಶಕ್ಕೋಸ್ಕರ ತಮ್ಮನ್ನ ತಾವು ಸಮರ್ಪಿಸಿಕೊಂಡ್ರು ಅಂತ ಹೇಳಿ ಬಿಜೆಪಿ ತನ್ನ ನಿಲುವನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರೆ, ಅದಕ್ಕೆ ಟಕ್ಕರ್ ಕೊಟ್ಟಿದ್ದು ಕಾಂಗ್ರೆಸ್ ಯಾವ ರೀತಿ, ಬ್ರಿಟಿಷರ ಜೊತೆಯಲ್ಲೇನೆ ರಾಜಿ ಮಾಡ್ಕೊಂಡಿದ್ರು ಹೆಡ್ಗೇವಾರ್ ಅವರು. ಅವ್ರು ಯಾವುದೇ ರೀತಿಯಲ್ಲೂ ತ್ಯಾಗ ಬಲಿದಾನಕ್ಕೆ ಅರ್ಹರಾಗಿರ್ಲಿಲ್ಲ ಅಥವಾ ಹಾಗಿದ್ರು ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಪಠ್ಯವನ್ನ ಮಕ್ಕಳಿಗೆ ಕಲಿಸಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಾದವಾಗಿತ್ತು. ಅಲ್ಲಿಗೆ ಎರಡಾಯ್ತು. ಕೇವಲ ಇಷ್ಟೇ ಅಲ್ಲ, ಇನ್ನೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಪ್ ಬೀಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಯಾವುದದು? ಸಾವರ್ಕರ್ ಪಠ್ಯ. ಕೇವಲ ಪಠ್ಯದ ವಿಚಾರಕ್ಕೆ ಮಾತ್ರ ಅಲ್ಲ, ಸಾವರ್ಕರ್ ಅನ್ನೋ ವಿಚಾರವೇ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ವರೂಪ ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕೇವಲ ಪಠ್ಯದ ವಿಚಾರವನ್ನ ಗಮನ ಕೊಡೋಣ. ಅಂಡಮಾನ್ ಜೈಲಿನಲ್ಲಿದ್ರು ಸಾವರ್ಕರ್. ಜೈಲಿಗೆ ಬರ್ತಿದ್ದ ಬುಲ್ಬುಲ್ ಹಕ್ಕಿಗಳ ಮೇಲೆ ಕೂತು ಅವರು ತಾಯ್ನಾಡಿಗೆ ಬರ್ತಿದ್ರು ಅನ್ನೋ ಒಂದಷ್ಟು ಅಂಶಗಳನ್ನ ಪಠ್ಯದಲ್ಲಿ ಇನ್ಕ್ಲೂಡ್ ಮಾಡಿತ್ತು ಬಿಜೆಪಿ ಸರ್ಕಾರ. ಇದನ್ನ ಇದೀಗ ಪಠ್ಯದಿಂದ ಪಕ್ಕಕ್ಕಿಡೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ವಾದ ಪ್ರತಿವಾದ ಯಾವ ರೀತಿ ನಡೆದಿತ್ತು ಸಾವರ್ಕರ್ ಅವರ ಪಠ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸೋಣ. 50 ವರ್ಷ ಜೈಲಲ್ಲಿದ್ರು ಇವ್ರ ಬಗ್ಗೆ ಕಲಿದಲೆ ಬೇರೆ ಯಾರ ಬಗ್ಗೆ ಕಲಿತಾರೆ ಮಕ್ಕಳು ಅನ್ನೋದು ಬಿಜೆಪಿ ವಾದ ಆದ್ರೆ, ಇದೆಲ್ಲವೂ ಕೂಡ ಬಿಜೆಪಿಯ ಕಟ್ಟು ಕತೆ, ಸತ್ಯಕ್ಕೆ ದೂರವಾದದ್ದು ಅನ್ನೋದು ಕಾಂಗ್ರೆಸ್ನ ಆರೋಪ. ಬ್ರಿಟಿಷರನ್ನೇ ಹೆದರಿಸಿದ್ರು ಸಾವರ್ಕರ್, ಹಾಗಾಗಿ ಅವರು ವೀರ ಸಾವರ್ಕರ್ ಅನ್ನೋದು ಬಿಜೆಪಿ ವಾದ ಆದ್ರೆ, ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನ ಬರೆದಿದ್ರು, ಜೈಲು ಶಿಕ್ಷೆ ಅನುಭವಿಸೋಕ್ ಆಗದೆ
ಕ್ಷಮಾಪಣೆ ಪತ್ರವನ್ನೇ ಬರೆದಿದ್ರು ಇವರೆಂತ ವೀರ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ ಆಗಿದೆ. ಇನ್ನು ಅಪ್ರತಿಮ ದೇಶ ಪ್ರೇಮಿಗಳ ಪಟ್ಟಿಯಲ್ಲಿ ಅಗ್ರಗಣ್ಯರು ಸಾವರ್ಕರ್ ಅನ್ನೋದು ಬಿಜೆಪಿಯ ವಾದ ಆದ್ರೆ, ತಲೆಬಾಗಿದ್ದ ನಕಲಿ ಹೋರಾಟಗಾರನ ಬಗ್ಗೆ ಕಲಿಯೋ ಅನಿವಾರ್ಯತೆ ಮಕ್ಕಳಿಗೇನಿದೆ ಅನ್ನೋದು ಕಾಂಗ್ರೆಸ್ನ ಪ್ರತಿವಾದವಾಗಿತ್ತು. ಈ ವಾದ ಪ್ರತಿವಾದದ ನಡುವೆ 3 ಪ್ರಮುಖ ವಿಚಾರಗಳಿಗೆ ಇದೀಗ ಬಿಜೆಪಿ ತೆಗೆದುಕೊಂಡ ನಿರ್ಧಾರಕ್ಕೆ ಕಾಂಗ್ರೆಸ್ ಕತ್ತರಿ ಪ್ರಯೋಗ ಮಾಡಿದೆ.